ಗುರುಗಳೇ, ಸಂಕ್ರಾಂತಿ ಹಬ್ಬ ಅಂತಂದ್ರೆ ರೈತರಲ್ಲಿ ಬದಲಾವಣೆ ತರುವಂತಹ ಹಬ್ಬ. ಯಾಕಂತಂದ್ರೆ ಬೆಳೆದಿರುವಂತಹ ಎಲ್ಲ ದವಸ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಅಂದ್ರೆ ಹೊಸ ವರ್ಷದಲ್ಲಿ ಅಂದ್ರೆ ಜನವರಿಯನ್ನ ಒಂದು ರೀತಿಯಲ್ಲಿ ಕ್ಯಾಲೆಂಡರ್ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವರಿಗೆ, ರೈತರಿಗೆ ಅಥವಾ ಹೊಸದಾಗಿ ಉದ್ಯೋಗಗಳನ್ನ ಇಂತಹ ಕೆಲಸಗಳನ್ನ ಮಾಡುವಂಥವರಿಗೆ ಮಕರ ಸಂಕ್ರಾಂತಿ ಯಾವ ರೀತಿಯಾಗಿ ಬದಲಾವಣೆಯನ್ನ ತರುತ್ತೆ? ಇದು ನಾವು ಸಂಕ್ರಮಣ ಸೂರ್ಯ ಪೂಜೆಯ ನಂತರ ಹೇಳುವಂಥ ಉತ್ತರ ಇದು. ಆದರೆ ಏನಪ್ಪ ಅಂದರೆ ಸಂಕ್ರಾಂತಿ ದಿನ ನಾವು ಏನು ಬೆಳೆಸಿರ್ತೀವಿ, ಆ ಬೆಳೆಸಿರುವಂಥ ಧಾನ್ಯಗಳನ್ನೆಲ್ಲ ಗುಡ್ಡೆ ಮಾಡಿ ಅದನ್ನು ಪೂಜೆ ಮಾಡೋ ಉದ್ದೇಶ ಅಂದರೆ ಮುಂದಿನ ಸಂಕ್ರಾಂತಿಗೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪೂಜೆ ಮಾಡೋಣ ಅನ್ನೋ ಭಾವನೆ ಇಟ್ಕೊಂಡು ರೈತರೆಲ್ಲ ಪೂಜೆ ಮಾಡ್ತಾರೆ. ರೈತರು ಬೆಳೆದಿರುವಂತಹ ಧಾನ್ಯಗಳು ಎಲ್ಲರಿಗೂ ಸವಿಸ್ತಾರವಾಗಿ ಹೋಗಲಿ, ಆ ಸವಿಸ್ತಾರವಾಗಿ ಅವರಿಗೆಲ್ಲ ಸೇರಲಿ, ಇದೇ ರೀತಿ ಭೂತಾಯಿ ನಮಗೆ ಒಳ್ಳೆ ಧಾನ್ಯವನ್ನು ಬೆಳೆದುಕೊಡಲಿ, ಇದರಿಂದ ದೇಶ ಸುಭಿಕ್ಷವಾಗಿರಲಿ ಅನ್ನೋದೇ ನಾವು ರೈತರನ್ನ ಬೆನ್ನೆಲುಬು ಅಂತೀವಿ. ಅದೇ ಇಲ್ಲ ಅಂದಮೇಲೆ ನಿಂತ್ಕೊಳ್ಳೋದು ಹಾಗೆ ಮನುಷ್ಯ. ಅಂತಹ ಬೆನ್ನೆಲುಬಿನಲ್ಲಿ ಅವರು ಪೂಜೆ ಮಾಡುವಂಥ ವೈಶಿಷ್ಟ್ಯತೆ, ಅವ್ರಿಗೂ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ, ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಸ್ವಾಮಿ ಪ್ರಾರ್ಥನೆ.